ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜೂನ್ ಮಂತಲ್ಲಿ ಡಿಲಿವರಿ ಇರೋರಿಗೆ ಇವತ್ತಿನ ವಿಡಿಯೋ. ತುಂಬ ಜನ ಬಂದು ಜೂನಲ್ಲಿ ನನಗೆ ಡಿಲಿವರಿ ಇದೆ, ನನಗೆ ಟಿಪ್ಸ್ ಹೇಳಿ ಯಾವ ಥರ ಫಾಲೋ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಯಾವ ಥರ ಇರಬೇಕು, ಏನು ತಿನ್ನಬೇಕು ಅನ್ನೋ ಥರ ಎಲ್ಲ ನೀವು ಕೇಳ್ತಾ ಇರ್ತೀರಾ. ಸೊ ಈಗ ಬಂದು ನಿಮಗೆ ಹೇಗೂ ಈಗ ಏಪ್ರಿಲ್ ನಡೀತಾ ಇರೋದ್ರಿಂದ ಆಲ್ಮೋಸ್ಟ್ 7 ತುಂಬ್ತಾ ಇರುತ್ತೆ, ಇಲ್ಲ 8ರಲ್ಲಿ ನಡೀತಾ ಇರುತ್ತೆ. ಸೊ ಇನ್ನೊಂದು ತಿಂಗಳು ಹೋದ್ರೆ ನಿಮಗೆ ಡಿಲಿವರಿ ಇರುತ್ತೆ ಅನ್ನೋರಿಗೆ 7 ತಿಂಗಳು 8 9ಕ್ಕೆ ಇನ್ಕ್ಲೂಡ್ ಆಗಿ ನಾನು ಹಾಕ್ತೀನಿ. ಯಾಕಂದರೆ ತುಂಬ ಜನರಿಗೆ ಜೂನ್ ಅಂತ ಬಂದರೆ ಬಿಗಿನಿಂಗ್ ವೀಕಲ್ಲಿ, ಇಲ್ಲಾಂದರೆ ಮಿಡಲ್ ವೀಕಲ್ಲಿ, ಇಲ್ಲ ಲಾಸ್ಟ್ ವೀಕಲ್ಲಿ ಕೂಡ ಡಿಲಿವರಿಗಳಿರ್ಬೋದು. ಸೊ ಅದಕ್ಕೋಸ್ಕರನೇ ಒಂದು 7th ಮಂತ್ 8th ಮಂತ್ 9th ಮಂತ್ವರೆಗೂ ಕನ್ಸಿಡರ್ ಮಾಡಿದ್ದೀನಿ ನಾನು. ಸೊ 7th ಮಂತ್ ನಿಮ್ಗೆ ಈಗ ರನ್ನಿಂಗ್ ಇದೆ, ಇಲ್ಲ ಮುಗಿತಾ ಇದೆ ಅಂದರೆ ನೀವು ಮಾಡಬೇಕಾಗಿರುವಂಥ ಮೇಯ್ನ್ ವಿಷಯ ಬಂದು ಈಗಲಿಂದನೇ ವಾಕಿಂಗ್ ಅನ್ನೋದನ್ನು ಬಂದು ರೂಢಿ ಮಾಡ್ಕೊಳ್ಳಿ. ನೀವು ಬಂದು 5th ಮಂತಿಂದ ವಾಕಿಂಗ್ ಮಾಡ್ತೀನಿ ಅಂತ ಕೆಲವ್ರು ಮಾಡ್ತಿದ್ದೀರಾ, ಕೆಲವರು 6th ಮಂತಲ್ಲೂ ಮಾಡ್ತಿದ್ದೀರಾ, ಕೆಲವ್ರು ಮಾಡ್ತಾನೆ ಇಲ್ಲ. ಸೊ 7th ಮಂತಿಂದ ನೀವು ವಾಕಿಂಗ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಸೊ ವಾಕಿಂಗ್ ಹೇಗೆ ಡಿಲಿವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಬಂದು ಮಸಲ್ಸ್ ಅನ್ನೋದು ಚೆನ್ನಾಗಿ ಫ್ರೀ ಆಗುತ್ತೆ, ಒಂದೊಳ್ಳೆ ಎನರ್ಜಿ ಸಿಗುತ್ತೆ, ಒಂದೊಳ್ಳೆ ಆಕ್ಸಿಜನ್ ಬಂದು ನಿಮಗೆ ಸಿಗುತ್ತೆ. ಎನರ್ಜಿಯಾಗಿ ಒಂಥರ ಮಂದವಾಗಿರ್ತೀವಿ ಅಂತ ಹೇಳ್ತೀವಿ, ಸೋಮಾರಿಗಳ ಥರ ಮೈ ಇರುತ್ತೆ, ಒಂಥರ ಏನೋ ಅಷ್ಟೊಂದು ನಿಮಗೆ ಬಾಡಿ ಬಂದು ಅಷ್ಟೊಂದು ಇದಿರಲ್ಲ, ಲೇಸಿ ಇರುತ್ತೆ. ಅಂದರೆ ನೀವು ಬಂದು ಆದಷ್ಟು ವಾಕಿಂಗ್ ಡೈಲಿ 20 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡಿ, ಕೈಗಳನ್ನ ಚೆನ್ನಾಗಿ ಬೀಸ್ಕೊಂಡು ಕಾಲುಗಳನ್ನ ಚೆನ್ನಾಗಿ ಒಂದು ಸ್ವಲ್ಪ ಆರಾಮಾಗಿ ಫ್ರೀಯಾಗಿ ಇಟ್ಕೊಂಡು ಓಡಾಡಿ. ಸೊ ಇದರಿಂದ ಆಗುವಂಥ ಹೆಲ್ಪ್ಫುಲ್ ಏನಂದರೆ ಮಗು ಆದಷ್ಟು ಹೆಡ್ ಫಿಕ್ಸ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಮತ್ತು ಮಗು ಟರ್ನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಬ್ರೀಚ್ ಪ್ರೆಸೆಂಟೇಷನ್ ಇದ್ದರೆ, ಮಗುವಿನ ತಲೆ ಮೇಲಿದ್ದು ಕಾಲು ಕೆಳಗಡೆ ಇದ್ದರೆ ಮಗು ಬಂದು ಪೊಸಿಷನ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಮಗು ಹಾಗೇನೆ ನಿಮಗೆ ಡೌನ್ ಆಗುತ್ತೆ, ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ, ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ, ನಿಮಗೆ ತಿಂದಿರೋ ಊಟ ಜೀರ್ಣ ಆಗುತ್ತೆ, ಬಾಡಿ ಫ್ರೀಯಾಗಿ ಫೀಲ್ ಮಾಡ್ತೀರಾ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿಮಗೆ ಟೆನ್ಷನ್ ಕಡಿಮೆ ಆಗುತ್ತೆ, ಕೋಪ ಎಲ್ಲನೂ ರಿಲೀವ್ ಆಗುತ್ತೆ. ನಿಮಗೆ 7th ಮಂತಲ್ಲಿ ಜಾಸ್ತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ, ಅದು ರಿಲೀಸ್ ಒಂಥರ ನಿಮಗೆ ಅದು ಕೋಪ ಎಲ್ಲ ಹೋಗ್ಬಿಟ್ಟು ನಿಮ್ಗೆ ಒಂಥರ ಹ್ಯಾಪಿ ಹಾರ್ಮೋನ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಸೊ ವಾಕಿಂಗ್ ತುಂಬಾ ಒಳ್ಳೆಯದು, ಓಕೆನಾ? ಅದನ್ನು ಮಾಡ್ಕೊಳ್ಳಿ. ಬ್ರೀದಿಂಗ್ ಎಕ್ಸಸೈಸ್ ಡೈಲಿ ಮಾರ್ನಿಂಗ್ 5 ಮಿನಿಟ್ಸು, ಈವ್ನಿಂಗ್ 5 ಮಿನಿಟ್ಸು ಈ ರೀತಿ ಟ್ರೈ ಮಾಡ್ಕೊಳ್ಳಿ. ಮತ್ತು ಬೆಣ್ಣೆ ತಿನ್ಕೊಳ್ಳಿ, 2 ದಿವಸಕ್ಕೆ ಒಂದ್ಸತಿ 1 ಸ್ಪೂನ್ ಬೆಣ್ಣೆ, ಇಲ್ಲ ಊಟದಲ್ಲಿ 1 ಸ್ಪೂನ್ ತುಪ್ಪ, ಈ ರೀತಿ. ಸೊ ಇದು ನಾರ್ಮಲ್ ಡಿಲಿವರಿಗೆ ಫುಲ್ಲಾಗೆ ಹೆಲ್ಪ್ ಮಾಡುತ್ತಾ ಅಂತಂದರೆ ಹೆಲ್ಪ್ ಮಾಡುತ್ತೆ, ಬಟ್ 100% ಅಂತ ಏನಿಲ್ಲ. ಸೊ ಇದನ್ನು ತಿನ್ನೋದ್ರಿಂದ ಆಗುವಂಥ ಬೆನಿಫಿಟ್ ಏನು ಅಂತಂದರೆ ಜೀರ್ಣ ಚೆನ್ನಾಗಿರುತ್ತೆ, ಗುಡ್ ಬ್ಯಾಕ್ಟೀರಿಯಾ ಬಂದು ನಿಮಗೆ ಒಂಥರ ಇಂಪ್ರೂವ್ ಆಗುತ್ತೆ ಮತ್ತು ಜೀರ್ಣ ಚೆನ್ನಾಗಿರೋದ್ರ ಜೊತೆಗೆ ಅಂದರೆ ಕಾನ್ಸ್ಟಿಪೇಷನು ಇಂಥವೆಲ್ಲನೂ ಆಗೋದೇ ಇಲ್ಲ ನಿಮಗೆ. ಈ ತುಪ್ಪ ಮತ್ತು ಬೆಣ್ಣೆ ಯಾವುದಾದ್ರೂ ಒಂದು ಈ ಥರ ಯೂಸ್ ಮಾಡ್ಕೊಳ್ಳಿ, ಎರಡೂ ಬೇಡ. ಒಂದು ದಿವಸಕ್ಕೆ ಒಂದೊಂದು ಥರ ಯೂಸ್ ಮಾಡ್ಬೋದು. ಇವತ್ತು ಬೆಣ್ಣೆ ತಿಂದರೆ ನೆಕ್ಸ್ಟು ತುಪ್ಪ, ಈ ರೀತಿ ಮಾಡ್ಕೊಳ್ಳಿ, ಬಟ್ ಜಾಸ್ತಿ ಬೇಡ, ಎಕ್ಸಸ್ಸಾಗಿ ಬೇಡ, 1 ಸ್ಪೂನೇ ಸಾಕು, ಚಿಕ್ಕ ಸ್ಪೂನಷ್ಟು. ಸೊ ಇದು ನಿಮಗೆ ಒಂದು ಒಳ್ಳೆ ಗುಡ್ ಫ್ಯಾಟನ್ನು ಕೊಡುತ್ತೆ, ನಿಮಗೆ ಹೆಲ್ದಿ ಆದಂತಹ ಒಂದು ಗಟ್ ಹೆಲ್ತ್ ಇರುತ್ತೆ, ಮತ್ತು ಟಾಯ್ಲೆಟ್ಗೆ ನಿಮ್ಗೆ ಹೋಗೋದಕ್ಕೆ ಹಿಂಸೆ ಅನ್ಸಲ್ಲ. ಟಾಯ್ಲೆಟ್ ಪಾಸ್ ಮಾಡುವಾಗ ನಿಮಗೆ ಹಿಂಸೆ ಆಗೋದು, ಉರಿ ಆಗೋದು, ಬ್ಲಡ್ ಬೀಳೋದು ಇಂಥವೆಲ್ಲ ಆಗೋದೇ ಇಲ್ಲ. ಸೊ ಇದು ಕೂಡ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಊಟದ ಜೊತೆಗೆ ನೀವು ಸೊಪ್ಪನ್ನು ಜಾಸ್ತಿ ತಗೊಳ್ಳಿ, ಸೊಪ್ಪು, ಬೀಟ್ರೋಟ್ ಪಲ್ಯ, ಕ್ಯಾರೆಟ್ ಪಲ್ಯ, ಮತ್ತು ಬೀಟ್ರೋಟ್ ಜ್ಯೂಸ್, ಕ್ಯಾರೆಟ್ ಜ್ಯೂಸು, ಎ ಬಿ ಸಿ ಜ್ಯೂಸ್ ಅಂತ ಬಂದಾಗ ಆಮ್ಲ ಕೂಡ ಸೇರಿಸ್ಕೋತಾರೆ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ನೀವು ಜ್ಯೂಸ್ ಜೊತೆಗೆ ನೀವು ಬಳಸ್ಬೋದು, ಬಟ್ ಎಕ್ಸಸ್ ಆಗಿ ಬೇಡ. ವಾರಕ್ಕೊಂದು 2 ಸಲ ಒಂದೊಂದು ಕಾಯಿ ಇರಲಿ. ಮತ್ತು ಒಂದು ಕ್ಯಾರೆಟು, ಒಂದು ಬೀಟ್ರೂಟು ಸುಮಾರು ಗಾತ್ರದ್ದು, ಮತ್ತು ಆ್ಯಪಲು, ಈ ರೀತಿ ನೀವು ಜ್ಯೂಸ್ ಆಗಿ ನೀವು ನೀವು ಎತ್ಕೊಳ್ಳುವಾಗ ಅದು ನಿಮಗೆ ಒಂದೊಳ್ಳೆ ಎನರ್ಜಿಯನ್ನು ಕೊಡುತ್ತೆ. ಜೊತೆಗೆ ಮಗುವಿನ ಒಂದು ಬೇಬಿಯ ಸ್ಕಿನ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕಾನ್ಸ್ಟಿಪೇಷನ್ ರಿಲೀವ್ ಆಗುತ್ತೆ, ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ, ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಗೇನ್ ಆಗುತ್ತೆ ನಿಮಗೆ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ. ಮತ್ತು ಡೈಲಿ ಒಂದೊಂದು ಪೊಮಗ್ರೆನೇಟ್ ತೊಗೊಳ್ಳೋದು, ದಿವಸಕ್ಕೆ ಒಂದು 2-3 ಥರ ಹಣ್ಣನ್ನು ನೀವು ರಿಪೀಟೆಡ್ ಆಗಿ, ಇವತ್ತು ಪೊಮಗ್ರೆನೇಟ್ ಆ್ಯಂಡ್ ನೆಕ್ಸ್ಟು ಆರೆಂಜು, ಒಂದು ಆ್ಯಪಲ್ ತೊಗೊಂಡಿದ್ರೆ ನೆಕ್ಸ್ಟ್ ಡೇ ಕಿವಿ ಫ್ರೂಟು, ಒಂದು ಸಪೋಟ, ಮತ್ತು ಒಂದು ಗ್ವಾವಾ, ಈ ರೀತಿ. ಅದಕ್ಕೆ ನೆಕ್ಸ್ಟ್ ಡೇಟು ಒಂದು ಸ್ವಲ್ಪ ಕಲ್ಲಂಗಡಿ, ಒಂದು ಸ್ವಲ್ಪ ಮಸ್ಕ್ ಮೆಲನ್ನು, ಒಂದು ಸ್ವಲ್ಪ ದ್ರಾಕ್ಷಿ, ಒಂದು ಸ್ವಲ್ಪ. ಸೊ ವಾರದಲ್ಲಿ ಎಲ್ಲ ಹಣ್ಣುಗಳನ್ನು ದಿವಸಕ್ಕೆ 3 ಹಣ್ಣು ಥರ ತೊಗೊಂಡು ಹೋಗಿ. ನಾನು ದಿನಾ ತಿನ್ಬೇಕಾ ಎಲ್ಲ ಹಣ್ಣು ಅಂತ ಕೇಳ್ತೀರಾ, ಆ ಥರ ನಾನು ಹೇಳ್ತಿಲ್ಲ. ದಿವಸಕ್ಕೆ ಅಟ್ಲೀಸ್ಟ್ ಒಂದು 3 ಹಣ್ಣನ್ನು ನಿಮ್ಮ ಊಟದಲ್ಲಿ ಸೇರಿಸ್ಕೊಳ್ತಾ ಹೋದರೆ ತುಂಬ ಒಳ್ಳೆಯದು. ಸೊ ಇದು ಕೂಡ ನಿಮಗೆ ಫೈಬರನ್ನು ಇಂಪ್ರೂವ್ ಮಾಡುತ್ತೆ, ಮತ್ತು ಗಟ್ ಪವರ್ ಚೆನ್ನಾಗಿರುತ್ತೆ. ಹೆಲ್ದಿ ಆದಂತಹ ಬೇಬಿ ಬಂದು ನಿಮಗೆ ಮಗುಗೆ ಹೆಲ್ದಿ ಆದಂತಹ ಒಂದು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುವಾಗ ಮಗುವಿನ ಒಂದು ವೆಯ್ಟ್ ಕೂಡ ಚೆನ್ನಾಗಿ
ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು 7 ಮಂತಲ್ಲಿ ಮೇಯ್ನಾಗಿ ಮರಿದೆ ಮಾಡಬೇಕಾಗಿರುವಂಥ ವಿಷಯ ಬಂದು ನಿಪ್ಪಲ್ ಮಸಾಜ್. ಸೊ ನಿಮ್ಮ ಬ್ರೆಸ್ಟಲ್ಲಿ ಕೆಲವ್ರಿಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ಓಕೆ, ಬಟ್ ಫಸ್ಟ್ ಪ್ರೆಗ್ನೆನ್ಸಿ ಅಂತ ಹೇಳುವಾಗ ನಿಪ್ಪಲ್ ಅನ್ನೋದು ಅಷ್ಟೊಂದು ಇರಲ್ಲ. ಸೊ ಅದು ಫ್ಲ್ಯಾಟ್ ಆಗಿರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಡೈಲಿ ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಕೋಕೋನಟ್ ಆಯಿಲೋ, ಇಲ್ಲ ಅಂತಂದರೆ ಯಾವುದಾದ್ರೂ ಮಾಯಿಶ್ಚರೈಸರೋ, ಇಲ್ಲಾಂದರೆ ಆಲೋವೆರಾ ಜೆಲ್ಲೋ ಇದನ್ನ ತೊಗೊಂಡು ಆ ನಿಪ್ಪಲ್ ಲೈಟಾಗಿರುತ್ತಲ್ಲ ಅದನ್ನು ಒಂಚೂರು ಮುಂದಕ್ಕೆ ಈ ರೀತಿ ಲೈಟಾಗಿ ಮಾಡ್ಕೊಳ್ಳಿ. ಪೇಯ್ನ್ ಆಗಬಾರ್ದು. ಜಸ್ಟ್ ಈ ರೀತಿ ನೀವು ಮಾಡುವಾಗ ಅದು ಸ್ಟಿಮ್ಯುಲೇಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ. 7th ಮಂತಿಂದ 8-9 ಮಂತ್ವರೆಗೂ ಡೈಲಿ ಸ್ನಾನ ಮಾಡ್ತಿರೋ, ಇಲ್ಲ ವಾರಕ್ಕೆ ಒಂದು 3-4 ಸತಿ ನೀವು ಮಸಾಜ್ ಮಾಡ್ಕೊಳ್ಳಿ. ಡೈಲಿ ಆಗಲಿಲ್ಲ ಅಂದರೂ 3 ಸತಿ 4 ಸತಿ ಆದರೂ ಮಾಡಿಕೊಂಡ್ರೆ, ಡೈಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಪೇಯ್ನ್ ಆಗೋ ಥರ ಮಾಡ್ಕೋಬಾರ್ದು. ಒಂದೇ ಸಮನೆ ಮುಂದೆ ಬರಲ್ಲ. ಅದು ಹೋಗ್ತಾ 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 ತಿಂಗಳುಗಳ ಟೈಮ್ ತೊಗೊಳುತ್ತೆ. 1 ತಿಂಗಳು 1.5 ಮಂತ್ ಆಗೋಷ್ಟೊತ್ತಿಗೆ ನಿಮಗೆ ನಿಪ್ಪಲ್ ಅನ್ನೋದು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಇದು ತುಂಬ ಮುಖ್ಯ. ಯಾಕಂದರೆ ತುಂಬ ಜನ ಇದನ್ನು ಮಾಡೋದೇ ಇಲ್ಲ. ಮಗು ಹಾಲು ಕುಡಿಯಲ್ಲ ಅಂತ ಕಮೆಂಟ್ ಮಾಡ್ತೀರಾ. ಆ ಥರ ಯಾಕೆ ಕುಡಿಯಲ್ಲ ಅಂದರೆ ಮಗುಗೆ ಸಿಪ್ ಮಾಡೋದಕ್ಕೆ ಹೇಗೆ ಗೊತ್ತಿರುತ್ತೆ ಫ್ಲ್ಯಾಟ್ ಆಗಿರುವಂತಹ ಬ್ರೆಸ್ಟಲ್ಲಿ. ಯೋಚನೆ ಮಾಡಿ ನೀವೇ. ಸೊ ಕರೆಕ್ಟಾಗಿ ನಿಪ್ಪಲ್ ಇದ್ದರೆ ಖಂಡಿತವಾಗ್ಲೂ ಮಗು ಸಿಪ್ ಮಾಡಿ ಹಾಲನ್ನು ಕುಡಿಯುತ್ತೆ ನಿಮ್ಮ ಹತ್ರ. ಮಗು ಚೆನ್ನಾಗಿ ಸಕ್ ಮಾಡಬೇಕು ಅಂತಂದರೆ ನಿಪ್ಪಲ್ ಇರಬೇಕು. ಸೊ ನಿಪ್ಪಲ್ ಕರೆಕ್ಟಾಗಿ ನೀವು ರೆಡಿ ಇಟ್ಕೋಬೇಕು ಅಂತಂದರೆ 7th ಮಂತಿಂದ ಈ ವಿಷಯಗಳನ್ನ ನೀವು ಇನ್ನೂ ಹೇಳಬೇಕು ಅಂದರೆ 6ನೇ ತಿಂಗಳಿಂದನೇ ಮಾಡಿ, ಏನು ತೊಂದರೆ ಇಲ್ಲ. 7th ಮಂತ್ ಅಷ್ಟೊತ್ತಿಗೆ ಮಾಡ್ತಾ 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 8.5 ಮಂತ್ 9 ಮಂತ್ ಅಷ್ಟೊತ್ತಿಗೆ ಅದು ನ್ಯಾಚುರಲ್ ಆಗಿ ನಿಮಗೆ ಹಾರ್ಮೋನ್ಗಳ ಚೇಂಜಸಿಂದ ಚೆನ್ನಾಗಿ ಅದು ಫಿಕ್ಸ್ ಆಗುತ್ತೆ ನಿಪ್ಪಲ್ ಅನ್ನೋದು. ಆಮೇಲೆ 7th ಮಂತಿಂದ ಎಣ್ಣೆ ಸ್ನಾನ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಮಧ್ಯಾಹ್ನ ಟೈಮ್ ಬಿಸಿಲಿರೋ ಟೈಮ್ ನೋಡಿಕೊಂಡು ಒಂದು ಸ್ವಲ್ಪ ಎಳ್ಳೆಣ್ಣೆ, ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಇಲ್ಲ ಇದು ಆಲಿವ್ ಆಯಿಲ್ ಇತ್ತು ಇನ್ನೂ ಬೆಸ್ಟು. ಬಿಸಿ ಮಾಡಿ ಲೈಟಾಗಿ ಬಿಸಿ ಮಾಡಿಬಿಟ್ಟು ಬೆಚ್ಚಗೆ ಎಲ್ಲೆಲ್ಲಿ ನಿಮಗೆ ನೋವಿರುತ್ತೆ. ಯಾಕಂದರೆ ಎಡಿಮಾ ಪ್ರಾಬ್ಲಮ್ ಹಾಗಾಗಿ ನೀವು 7th ಮಂತ್ ಆಫ್ಟರ್ ಸ್ಟಾರ್ಟ್ ಆಗುತ್ತೆ. ಎಡಿಮಾ ಪ್ರಾಬ್ಲಮ್, ಕಾಲ್ಗೆ ಮಸಾಜ್, ಲೈಟ್ ಮಸಾಜ್, ಪೇಯ್ನ್ ಆಗಬಾರ್ದು. ಮಸಾಜ್ ಬಂದು ಆದಷ್ಟು ಹಿತವಾಗಿರಬೇಕು. ಆ ರೀತಿ ಮಸಾಜು ಬೆನ್ನಿಗೆ, ಸೊಂಟಕ್ಕೆ, ಹೊಟ್ಟೆ ಭಾಗ, ಇನ್ನು ಹೊಟ್ಟೆ ಮಗು ಬೆಳೀತಾ ಇರುವಂಥ ಸ್ಟೊಮಕ್ ಮೇಲೆ ನೀವು ಲೈಟ್ ಮಸಾಜ್ ಕೊಡೋದ್ರಿಂದ ಅದು ಮಗುಗೆ ಒಂದು ಒಳ್ಳೆ ಕನೆಕ್ಟೆಡ್ ಆಗಿರುತ್ತೆ. ಅದನ್ನು ಮಾಡ್ಕೊಳ್ಳಿ. ಮತ್ತು ನಿಮಗೆ ನಿಮ್ಮ ವಜೈನಲ್ ಏರಿಯಾ, ಸೊ ಒಳಗಡೆ ಎಲ್ಲ ಎಣ್ಣೆ ಜಾಸ್ತಿ ಇನ್ಸರ್ಟ್ ಆಗಬಾರ್ದು, ಹೊರಗಡೆ ಮಾತ್ರ ಮಾಡ್ಕೊಳ್ಳಿ. ತೊಡೆ ಭಾಗ. ಸೊ ಇದೆಲ್ಲ ಮಾಡೋದ್ರಿಂದ ಪ್ರಯೋಜನ ಏನು ಪ್ರಯೋಜನ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಸೂಪರ್ ಆಗಿರುತ್ತೆ. ಮಗು ತಿರುಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಮಗುಗೆ ಸ್ಟಿಮ್ಯುಲೇಟ್ ಮಾಡಿದಾಗೆ, ಪ್ರಚೋದನೆ ಕೊಟ್ಟಾಗುತ್ತೆ. ನೀವು ಮಸಾಜ್ ಮಾಡುವಾಗ ರೌಂಡ್ ಶೇಪಲ್ಲಿ ಈ ರೀತಿ ಮಸಾಜ್ ಮಾಡಬೇಕು. ಹೊಟ್ಟೆ ಅಂತಂದರೆ ಈ ರೀತಿ ಜಸ್ಟ್ ಹೀಗೀಗಲ್ಲ, ಈ ರೀತಿ ನೀವು ಕ್ಲಾಕ್ ವೈಸಲ್ಲಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನೀವು ಸರ್ಕ್ಯುಲರ್ ಮೋಡಲ್ಲಿ ಮಾಡುವಾಗ ಖಂಡಿತವಾಗ್ಲೂ ಮಗುಗೆ ಡೌನ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಿಮಗೆ ನನ್ನ ಪ್ರಕಾರ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡೋದ್ರಿಂದ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಆದಷ್ಟು ಒಂದು ಸ್ವಲ್ಪ ಮಟ್ಟಿಗೆ ಒಂದು 20-30% ಕಡಿಮೆ ಆಗುತ್ತೆ. ನಾವೇ ಇಂಥವೆಲ್ಲ ಇರಲ್ಲ ನಿಮಗೆ. ಎಣ್ಣೆ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಕೈಕಾಲು ನೋವು ಕಮ್ಮಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿ ಆಗ್ತಾ ನಿಮಗೆ ಆಯಾಸ, ಫಟಿಗ್ ಅಂತ ಹೇಳ್ತೀವಲ್ಲ, ಸೊ ಆಯಾಸ ಬಂದು ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆಲ್ಲ ಭಾಗಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ಸು ಮತ್ತು ಸೂಪರ್ ಆಗಿರುತ್ತೆ. ಸ್ಕಿನ್ ಕೂಡ ಗ್ಲೋಯಿಂಗ್ ಆಗುತ್ತೆ. ಡ್ರೈ ಸ್ಕಿನ್, ಕೆಲವರಿಗೆ ಡ್ರೈ ಸ್ಕಿನ್ ಆಗ್ತಾ ಇರುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ, ಅದೆಲ್ಲನೂ ಕಾಲಕ್ರಮೇಣ ಕಡಿಮೆ ಆಗುತ್ತೆ. ಸೊ ಎಣ್ಣೆ ಯೂಸ್ ಮಾಡುವಂಥ ಎಣ್ಣೆ ನಾನು ಹೇಳಿದಾಗೆ ಒಂದು 2 ಎಣ್ಣೆ ಮಿಕ್ಸ್ ಇರಲಿ. ಕೊಬ್ಬರಿ ಎಣ್ಣೆ, ಆಲಿವ್ ಆಯಿಲು, ಇಲ್ಲಾಂತಂದರೆ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹರಳೆಣ್ಣೆ ಮಿಕ್ಸ್ ಮಾಡ್ಕೋಬೋದು. ಬಟ್ ಅದು ಸ್ನಾನಕ್ಕೆ ತುಂಬ ಹಿಂಸೆ ಅನಿಸುತ್ತೆ ಮಾಡುವಾಗ. ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಆಲಿವ್ ಆಯಿಲ್ ಎಲ್ಲ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ ಚರ್ಮದಿಂದ. ಹರಳೆಣ್ಣೆ ಅಂದರೆ ಒಂದು 2-3 ಸಲ ತೊಳಿಬೇಕಾಗತ್ತೆ ಮೈಯನ್ನು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಸೊ ಈ ರೀತಿ ಸ್ನಾನಗಳನ್ನು ಮಾಡ್ಕೊಳ್ಳಿ. ಮತ್ತು ಮಾಡುವಂಥ ಸ್ನಾನ ನೀರು ಹೇಗಿರಬೇಕು ಮೇಯ್ನಾಗಿ ಅಂತಂದರೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಉಪ್ಪು, ಬೇವಿನ ಸೊಪ್ಪಿತ್ತು ಅಂತಂದರೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ನೀವು ಹಾಕಿ ಬಿಸಿ ನೀರಲ್ಲಿ ಹಾಕಿ ಫಸ್ಟು ಒಂದು ಜಗ್ ನೀರು ತೊಗೊಳ್ಳಿ. ಸಖತ್ ಬಿಸಿ ಇರಬೇಕು ನೀರು. ಅದರಲ್ಲಿ ಒಂದಿಷ್ಟು ನೀವು ಬೇವಿನೆಲೆ ಹಾಕಿ ಮುಚ್ಚಿಬಿಡಿ. ಅದು ಚೆನ್ನಾಗಿ ಅದರ ರಸ ಎಲ್ಲ ಹೀರ್ಕೊಳ್ಳುತ್ತೆ. ಆವಾಗ ಅದು ಸೊ ಆ ಬೇವಿನ ಸೊಪ್ಪಿನ ರಸವನ್ನು ನೀವು ಬಂದು ಬಿಸಿನೀರಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಆಗುವಂತಹ ವಿಶೇಷತೆ ಏನು ಅಂತಂದರೆ ನಿಮಗೆ 7th ಮಂತ್ ಆಫ್ಟರ್ ಏನಾಗುತ್ತೆ ಅಂದರೆ ಹೊಟ್ಟೆ ಸ್ವಲ್ಪ ದಪ್ಪ ಆಗ್ತಾ ಮುಂದಕ್ಕೆ ಬರ್ತಾ ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲೆಲ್ಲ ಸೆಕೆ ನೀರು ಬರೋದಕ್ಕೆ ಶುರು ಆಗುತ್ತೆ. ಮತ್ತು ಸ್ವಲ್ಪ ದೇಹ ದಪ್ಪ ಆಗ್ತಾ ಹೋಗುತ್ತೆ. ಕಾಲೆಲ್ಲ ಊತ ಬರುತ್ತೆ. ನೀವು ಇವಾಗ ಏನು ವೆಯ್ಟ್ ಇರ್ತೀರಾ, ಒಂದು 8 kgನೋ 10 kgನೋ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗಿರ್ತೀರ. ಸೊ ಆ ಥರ ಇರುವಾಗ ಬೆವರು ಜಾಸ್ತಿ ಆಗುತ್ತೆ, ಬಾಡಿಯಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್
ಸಿಂಪ್ಟಮ್ಸ್ ಜಾಸ್ತಿ 7 ಮಂತ್ ಆಫ್ಟರ್. ಸೊ ಇದೆಲ್ಲ ಇನ್ಫೆಕ್ಷನ್ಸ್ ಹೋಗೋದಕ್ಕೆ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ. ಮತ್ತು ಅರಿಶಿನ ಪುಡಿ ಮತ್ತು ಉಪ್ಪು ಆ್ಯಂಡ್ ನೆಕ್ಸ್ಟು ನೀವು ಈ ಬೇವಿನ ಸೊಪ್ಪು ಏನು ಅದು ನೀರಿದೆಯೋ ಅದು ಯೂಸ್ ಮಾಡುವಾಗ ಮೈ ಪೂರ್ತಿ ಕ್ಲೀನ್ ಆಗುತ್ತೆ, ನಿಮಗೆ ನೀಟಾಗಿ ಕ್ಲೀನ್ ಆಗುತ್ತೆ. ತಲೆಯಲ್ಲಿ ಡ್ಯಾಂಡ್ರಫ್ ಇದ್ರೆ ಹೋಗುತ್ತೆ. ಉಪ್ಪು ಅರಿಶಿನ ಪುಡಿ ಹಾಕಿ ಮಾಡೋದ್ರಿಂದ ದೃಷ್ಟಿ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ, ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ಕೂಡ ನೀವು ಪ್ಲಾನ್ ಮಾಡಿಕೊಂಡು ಸ್ನಾನಗಳನ್ನ ಮಾಡ್ಕೋಬಹುದು. ಈಗ ನಾನು ಹೇಳೋ ಎಲ್ಲ ಟಿಪ್ಸ್ಗಳು ನೀವು 8ನೇ ತಿಂಗಳು 9ನೇ ತಿಂಗಳವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಏನು ಸೈಡ್ ಎಫೆಕ್ಟ್ ಆಗಲ್ಲ ನಿಮಗೆ. ನಿಮಗೆ ಡೌಟ್ ಇದ್ರೆ ಡಾಕ್ಟರ್ನ ಕೂಡ ನೀವು ಕೇಳಿ, ನೀವು ಚೆಕಪ್ಗೆ ಹೋದಾಗ ಹೋಗಿ. 7 ಮಂತಲ್ಲಿ ಒಂದು ಸ್ಕ್ಯಾನ್ ಇರುತ್ತೆ, ಗ್ರೋತಿಂಗ್ ಸ್ಕ್ಯಾನ್ ಅಂತ, ಅದನ್ನ ಮಾಡಿ. ಸೊ ನಿಮಗೆ 7 ಮಂತಲ್ಲಿ ಇರುವಂಥ ಸ್ಕ್ಯಾನನ್ನು ಮಿಸ್ ಮಾಡಲೇಬಾರ್ದು. ಆ್ಯಂಡ್ ನೆಕ್ಸ್ಟು ಅದರಲ್ಲಿ ಇರುವಂಥ ಮಗುವಿನ ವೆಯ್ಟ್ ಮತ್ತು ಉದ್ದ, ಅಳತೆಗಳು, ಅಮ್ನಿಯೋಟಿಕ್ ಫ್ಲೂಯಿಡ್ ಮತ್ತು EDD ಡೇಟ್, ಇದರ ವ್ಯತ್ಯಾಸಗಳು ಬಂದು ನೀವು ಪ್ರೀವಿಯಸ್ ಆಗಿರುವಂಥ ಸ್ಕ್ಯಾನಿಂಗ್ಗಳನ್ನು ಕಂಪೇರ್ ಮಾಡಿ ನೋಡ್ಕೊಳ್ಳಿ. 8th ಮಂತಲ್ಲೂ ಕೆಲವರಿಗೆ ಸ್ಕ್ಯಾನ್ ಮಾಡೇ ಮಾಡ್ತಾರೆ ಮತ್ತು 9th ಮಂತಲ್ಲೂ ಮಾಡ್ತಾರೆ. ಸೊ ಮಗುವಿನ ಪೊಸಿಷನ್ಸು, ಮಗುವಿನ ವೆಯ್ಟು, ಇದನ್ನೆಲ್ಲ ನೀವು ಚೆಕ್ ಮಾಡ್ತಾ ಹೋಗಬೇಕು. ಸೊ ಒಳ್ಳೆ ಊಟ ತಿನ್ನಬೇಕು. ಊಟ ಬ್ರೇಕ್ಫಾಸ್ಟ್ ಮಾತ್ರ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಬಂದು ನೀವು ಸ್ಕಿಪ್ ಮಾಡಲೇಕೂಡ್ದು. ಸೊ ಬೆಳಗ್ಗೆ ತಿನ್ನುವಂತಹ ಊಟ ಏನಿದೆ ಅದೇ ಅವತ್ತಿನ ಡೇ ಪೂರ್ತಿ ನಿಮ್ಮನ್ನು ನಡೆಸೋದು. ಸೊ ಬೆಳಗ್ಗೆ ನೀವು ಎದ್ದು ಒಂದು ಲೋಟ ನೀರು ಕುಡಿತೀರಾ. ಆಮೇಲೆ ಒಂದು ಡ್ರೈ ನಾನು ಹೇಳಿದಾಗೆ ನೀವು ಡ್ರೈ ಫ್ರೂಟ್ಸ್ದು, ಡ್ರೈ ನಟ್ಸ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ನೀವು ಒಂದು ಶೇಕಾಗಿ ಮಾಡಿ ಕುಡೀರಿ ಅಂತ ಹೇಳಿರ್ತೀನಿ. ಸೊ 7th ಮಂತ್ ಆಫ್ಟರ್ ನೀವು ಮಾಡಬೇಕಾಗಿರೋದು ನೈಟ್ ಒಂದು 4-5 ಬಾದಾಮಿ ಬೀಜ, 1-2 ಡೇಟು, ಮತ್ತು 1-2 ವಾಲ್ನಟ್ಟು, ಒಣ ದ್ರಾಕ್ಷಿ ಒಂದಿಷ್ಟು ಸ್ವೀಟ್ನೆಸ್ಗೋಸ್ಕರ, ಮತ್ತು ಒಂದು ಸ್ವಲ್ಪ ಪಂಪ್ಕಿನ್ ಸೀಡು, ಇದನ್ನೆಲ್ಲ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ನೆನೆಸೋದು, ಆ ನೀರು ಬಂದು ವಾಶ್ ಮಾಡಿ ನೆನೆಸ್ಬೇಕು. ಅದೇ ನೀರನ್ನೇ ಹಾಕಿ ರುಬ್ಬಬೇಕು. ಚೆನ್ನಾಗಿ ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಬಿ ಅದ್ರ ಜೊತೆಗೆ ಕಾಯಿಸಿರುವ ಹಾಲನ್ನು ಮಿಕ್ಸ್ ಮಾಡಿ, ನೀವೇನು ಸ್ವೀಟ್ಗೆ ಬೆಲ್ಲ, ಸಕ್ಕರೆ, ನಾಟಿ ಸಕ್ಕರೆ ಏನು ಹಾಕಬೇಡಿ. ಈ ಡೇಟ್ಸ್ ಮತ್ತು ಈ ರೈಸಿನ್ಸ್ ಏನಿದೆ ಅಂದರೆ ಒಣ ದ್ರಾಕ್ಷಿ, ಇದರಲ್ಲಿರುವಂಥ ಸ್ವೀಟೇ ಸಾಕು. ಬೆಳಗ್ಗೆ ಎದ್ದು ನೀವು ಅದನ್ನು ಒಂದು ಬಿಸಿನೀರು ಕುಡಿದು ಒಂದು ಅರ್ಧ ಗಂಟೆನೋ 1/4 ಗಂಟೆನೋ ಆದಮೇಲೆ ಇದನ್ನೊಂದು ಲೋಟ ಮಾಡ್ಕೊಂಡು ಕುಡಿದ್ಬಿಟ್ರಿ ಅಂದರೆ ಫುಲ್ ಎನರ್ಜೆಟಿಕ್ ಆಗಿರ್ತೀರಾ. ಇದರಿಂದ ಸಿಗುವಂಥ ಬೆನಿಫಿಟ್ಸು ನಿಮ್ಮ ಮಗುವಿನ ಸ್ಕಿನ್ ಗ್ಲೋ, ಹೇರ್ ಗ್ರೋ, ಆ್ಯಂಡ್ ನೆಕ್ಸ್ಟ್ ಬಂದು ಮಗುವಿನ ಆರ್ಗನ್ ಡೆವಲಪ್ಮೆಂಟು, ಮಗುಗೆ ಒಮೆಗಾ 3 ಸಿಗುತ್ತೆ, ಐರನ್ ಕಂಟೆಂಟ್ ಸಿಗುತ್ತೆ. ಬೆಳಗ್ಗೆನೇ ಒಂದು ಒಳ್ಳೆ ರಿಚ್ ಫುಡ್ಡನ್ನು ನೀವು ಮಗು ಕೊಟ್ಬಿಡ್ತೀರಾ. ಮತ್ತು ನೀವು ಕೂಡ ಅದನ್ನು ತಗೊಳ್ಳೋದ್ರಿಂದ ನಿಮಗೂ ಒಂದು ಒಳ್ಳೆ ರಿಚ್ ಕಂಟೆಂಟ್ ಆದಂತಹ ಒಂದು ಫುಡ್ ಬಂದು ಸಿಕ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟು ಒಂದು 9:30-10 ಗಂಟೆ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಒಳ್ಳೆ ಬ್ರೇಕ್ಫಾಸ್ಟು, ಒಂದು 2 ಇಡ್ಲಿ, 3 ಇಡ್ಲಿನೋ 4 ಇಡ್ಲಿನೋ ಚಿಕ್ಕದಾಗಿರೋದನ್ನ, ಇಲ್ಲ ಒಂದು 3 ದೋಸೆ, ಒಂದು ಸ್ವಲ್ಪ ಪಲ್ಯ, ಸಾಂಬಾರು, ಚಟ್ನಿ ಬಂದು ಆದಷ್ಟು ಹುರಿಗಡಲೆ ಮಾಡ್ಕೊಳ್ಳಿ. ಕಡಲೆ ಬೀಜ ಜಾಸ್ತಿ ಯೂಸ್ ಮಾಡಿ, ಒಮೆಗಾ 3 ಅದರಲ್ಲೂ ಸಿಗುತ್ತೆ, ಗುಡ್ ಫ್ಯಾಟ್ ಸಿಗುತ್ತೆ. ಬಾದಾಮಿ ಬೀಜದಲ್ಲಿ ಏನಿದೆಯೋ ಅದು ಇದರಲ್ಲಿ ಇರುತ್ತೆ, ಅದನ್ನು ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು 11 ಗಂಟೆಗೆ ಒಂದು ಜ್ಯೂಸು, 1 ಗಂಟೆ 1:30-2 ಗಂಟೆ ಅಷ್ಟೊತ್ಕೊಂದು ಒಳ್ಳೆ ಊಟ, ತಿರುಗಿ ಒಂದು 2 ಗಂಟೆ ಆದಮೇಲೆ ಒಂದು 3 ಗಂಟೆ 3:30ಗೆ ಒಂದು ಹಣ್ಣು, ಒಂದು 5 ಗಂಟೆ ಹಂಗೆ ತಿರುಗಿ ಏನಾದರೂ ಬಾದಾಮಿ ಬೀಜನೋ ಏನಾದರೂ ತಿನ್ನಬೇಕು ಅನಿಸಿದ್ರೆ ಅದು, ಇಲ್ಲ ಹಾಲು, ಹಾರ್ಲಿಕ್ಸು, ವುಮೆನ್ಸ್ ಹಾರ್ಲಿಕ್ಸ್, ಆ ರೀತಿ ಮದರ್ಸ್ ಹಾರ್ಲಿಕ್ಸು. ಮತ್ತು ನೈಟ್ ಒಂದು 7:30-8 ಗಂಟೆ ಅಷ್ಟೊತ್ತು ಊಟಕ್ಕೂ ನೀವು ಮಲಗೋದಕ್ಕೂ 1 ಅವರ್ ಆದರೂ ಡಿಫ್ರೆನ್ಸ್ ಇರಲಿ, 1.5 ಅವರ್ ಡಿಫ್ರೆನ್ಸ್ ಇರಲಿ. ಸೊ ಈ ರೀತಿ ನಿಮ್ಮ ರುಟೀನ್ಸ್ ಹೋಗ್ತಾ ಇರಬೇಕು. ಊಟದಲ್ಲಿ ಡೈಲಿ ಸೊಪ್ಪಿನ ಪಲ್ಯ, ಕ್ಯಾರೆಟ್ ಪಲ್ಯ, ಏನಂದರೆ ಬೀಟ್ರೂಟ್ ಪಲ್ಯ, ಈ ಥರ ಪಲ್ಯಗಳು ಯಾವುದಾದ್ರೂ ಎನರ್ಜೆಟಿಕ್ ಆಗಿರುವಂಥದ್ದು ಪಲ್ಯಗಳು, ಕಾಳು, ಮೊಳಕೆ ಕಾಳು ಸಾಂಬಾರು, ಸೊಪ್ಪಿನ ಸಾರು. ಸೊ ಈ ಥರ ಬಸ್ಸಾರು, ನಾನ್ ವೆಜ್ ತಿಂದಾಗ ಜಾಸ್ತಿ ಕೊಬ್ಬಿಲ್ಲದೆ ನಾನ್ ವೆಜ್ ಊಟ. ಸೊ ಈ ರೀತಿ ಮಾಡುವಾಗ ಖಂಡಿತವಾಗ್ಲೂ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತೆ ನಿಮಗೆ. ಡೈಲಿ ಸ್ವಲ್ಪ ಕರ್ಡ್, ಇದು ಕೂಡ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಎಲ್ಲ ನೀವು ಮಾಡ್ತಾ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಬಂದು ಡೇಟ್ಸ್, ಡೈಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಬಂದುಬಿಟ್ಟು ಒಂದು 4-5-6 ಡೇಟ್ಸ್ ತಿನ್ನಿ. ಇದು ಬಂದು ನ್ಯಾಚುರಲ್ ಆಗಿ ನಿಮಗೆ ಬಂದು ಸರ್ವಿಕ್ಸ್ ಲೂಸನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿರುವಂಥ ವಿಷಯ. ಸೊ ಅವಾಗ ಏನಾಗುತ್ತೆ, ಮಗು ಈಸಿಯಾಗಿ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ನನ್ನ ಸಬ್ಸ್ಕ್ರೈಬರ್ಸು ಸುಮಾರು ಜನ ಇದನ್ನು ಯೂಸ್ ಮಾಡಿಬಿಟ್ಟು ನಮಗೆ ನಾರ್ಮಲ್ ಡೆಲಿವರಿ ಬೇಗ ಆಯಿತು. ನಾನು ಈ ಡಿಫ್ರೆನ್ಸ್ ಕಂಡುಕೊಂಡಿದ್ದು ಬಂದು ಈ ಡೇಟ್ಸ್ ತಿಂದಿದ್ದೆ. ನಾನು ನೀವು ಹೇಳಿದಾಗೆ ಮಿಲ್ಕ್ ಶೇಕ್, ನಾನು ಹೇಳಿದಾಗೆ ಡ್ರೈ ನಟ್ಸ್ ಮಿಲ್ಕ್ ಕುಡಿದಿದ್ದೆ, ಚೆನ್ನಾಗಿ ವಾಕಿಂಗ್ ಮಾಡಿದ್ದೆ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿದ್ದೆ. ಬ್ರೀದಿಂಗ್ ಎಕ್ಸಸೈಸ್ ನನಗೆ ಪೇಯ್ನನ್ನು ಚೆನ್ನಾಗಿ ಫೀಲ್ ಮಾಡೋದಕ್ಕೆ ಹೆಲ್ಪ್ ಆಯಿತು, ಬೇಗ ನಾರ್ಮಲ್ ಆಯಿತು, ಬೇಗ ಸರ್ವಿಕ್ಸ್ ಓಪನ್ ಆಯಿತು ಅನ್ನೋ ಥರ ಎಲ್ಲ ಹೇಳಿದರು. ಸೊ ಈ ರೀತಿ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡುವಾಗ ಖಂಡಿತವಾಗ್ಲೂ ನಿಮಗೆ ಡೆಲಿವರಿ ಅನ್ನೋದು ಸ್ವಲ್ಪ ಚೆನ್ನಾಗಿ ಈಸಿಯಾಗುತ್ತೆ. ಒಂದು ವೇಳೆ C-ಸೆಕ್ಷನ್ ಅಂದರೆ ವರಿ ಮಾಡ್ಕೋಬೇಡಿ, ಆರಾಮಾಗಿರಿ. ಯಾವುದೋ ನಾರ್ಮಲ್ C-ಸೆಕ್ಷನ್ ಒಟ್ನಾಗ ಒಂದು ಹೆಲ್ದಿ ಬೇಬಿ, ನೀವು ಹೆಲ್ದಿಯಾಗಿ ಹೊರಗಡೆ ಬಂದರೆ ಅಷ್ಟೇ ಸಾಕು. 1 ವೀಕ್ ಇಲ್ಲ 10 ಡೇಸ್ ಬಿಫೋರ್, EDD ಡೇಟ್ ಬಿಫೋರೇನೆ ಡೆಲಿವರಿ ಬ್ಯಾಗ್ ಮತ್ತು ಬೇಬಿಗೆ ಬ್ಯಾಗ್ ಎಸೆನ್ಷಿಯಲ್ಸ್ ನಾನು ವಿಡಿಯೋ ಲಾಸ್ಟಲ್ಲಿ ಎಂಡ್ ಕಾರ್ಡಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಅದು ಕ್ಲಿಕ್ ಮಾಡಿ ನಿಮಗೆ ವಿಡಿಯೋ ಓಪನ್ ಆಗುತ್ತೆ. ಅದು ರೆಡಿ ನೋಡ್ಕೊಂಡು ಅದನ್ನು ಫಾಲೋ ಮಾಡ್ಕೊಳ್ಳಿ. ಬ್ಯಾಗ್ ರೆಡಿ ಮಾಡ್ಕೋಬೇಕು. ನಿಮ್ಮ ಎಸೆನ್ಷಿಯಲ್
ಎಸೆನ್ಷಿಯಲ್ಸ್, ಮಗುವಿನ ಎಸೆನ್ಷಿಯಲ್ಸ್ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್, ಹೆಲ್ತ್ ಇನ್ಶೂರೆನ್ಸ್ ಎಲ್ಲನೂ ನಾನು ಆ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ, ಸುಮ್ಮನೆ ರಿಪೀಟ್ ಮಾಡೋದು ಬೇಡ. ಅದನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ ಆ ವಿಡಿಯೋದಲ್ಲಿ ಇರೋದನ್ನ. EDD ಡೇಟ್ ಹತ್ರ ಬಂದ್ರೇ ಡೆಲಿವರಿ ಆಗೋದು ಅಂತ ಅಲ್ಲ, ಒಂದು ವಾರ ಬೇಗ ಆಗ್ಬೋದು, ಇಲ್ಲೊಂದು ವಾರ ಲೇಟ್ ಆಗ್ಬೋದು. ಸೊ ಈ ರೀತಿ ಇರುತ್ತೆ. EDD ಡೇಟ್ ಹತ್ತಿರ ಬರೋವಾಗ ಒಂದು ಸ್ವಲ್ಪ ಹುಷಾರಾಗಿರಿ, ಬ್ಯಾಗೆಲ್ಲ ರೆಡಿ ಮಾಡಿ, ಫೈನಾನ್ಷಿಯಲ್ ಕೂಡ ಫಿಟ್ ಆಗಿರಬೇಕು ನೀವು ಹಾಸ್ಪಿಟ್ಲಿಗೆ ಹೋಗೋ ಅಷ್ಟೊತ್ತಿಗೆ. ಸೊ ಇಷ್ಟು ವಿಷಯ ಫಾಲೋ ಮಾಡಿದ್ರೆ ಸಾಕು. ದಿವಸಕ್ಕೆ 8 ಅವರ್ ಆದರೂ ನಿದ್ದೆ ಇರಬೇಕು. ಮೊಬೈಲ್ಸ್ ಎಲ್ಲ ನಿದ್ದೆ ಮಾಡೋದಕ್ಕೂ ಮುಂಚೆ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ವೈಬ್ರೇಟ್ ಎಲ್ಲ ಏನು ಇಟ್ಕೋಬೇಡಿ, ಮೈಲ್ಡಾಗಿ ಒಂದು ಮ್ಯೂಸಿಕ್ ಇಟ್ಕೊಳ್ಳಿ ಸಾಕು. ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಆದಷ್ಟು ಬಿಸಿನೀರನ್ನು ಕಾಯಿಸಿ ಬೆಚ್ಚ ಕುಡಿಯೋದನ್ನ ರೂಢಿ ಮಾಡ್ಕೊಳ್ಳಿ. ಇದು ನಿಮಗೆ ಕಾನ್ಸ್ಟಿಪೇಷನ್ ಇಲ್ದಂಗೆ ಕಾಪಾಡುತ್ತೆ, ಮತ್ತು ಚೆನ್ನಾಗಿ ಜೀರ್ಣ ಆಗುತ್ತೆ ಊಟ, ಚೆನ್ನಾಗಿ ನೀಟಾಗಿ UTI ಪ್ರಾಬ್ಲಮ್ ಇಲ್ದಂಗೆ, ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇಲ್ದಂಗೆ ನಿಮ್ಮನ್ನು ಇದು ಕಾಪಾಡುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬೈ.